ಒಂದೊಮ್ಮೆ ಕೊಡಗಿನ ಮೂಲೆ ಮೂಲೆಗಳಲ್ಲೂ ಸುಗಂಧ ದ್ರವ್ಯ ಸಿಂಪಡಿಸಿದಂತೆ ಫರ್ಲಾಂಗ್ ದೂರಕ್ಕೆ ತನ್ನ ಅಸ್ತಿತ್ವ ತೋರುತ್ತಿದ್ದ ಕೊಡಗಿನ ಕಿತ್ತಳೆ ಅವಸಾನದ ಅಂಚಿನಲ್ಲಿದೆ ಎಂಬುದು ಸುಳ್ಳಲ್ಲ. ಹಣ್ಣುಗಳ ಭಾರಕ್ಕೆ ಇಡೀ ಮರವೇ ಶರಣಾದಂತೆ ಬಾಗಿ ನಿಲ್ಲುತ್ತಿತ್ತು. ಕಿತ್ತಳೆ ಬೆಳೆದವರು ಹಣ್ಣುಗಳನ್ನು ಕಾಪಾಡಿಕೊಳ್ಳಲು ಕಾವಲುಗಾರರನ್ನು ನೇಮಿಸಿಕೊಳ್ಳುತ್ತಿದ್ದರು. ಇಂಥ ಗತವೈಭವ ಕಂಡ ಕಿತ್ತಳೆಯ ಜಾಗವನ್ನು ಇಂದು ನಾಗಪುರದ ಸಪ್ಪೆ ಕಿತ್ತಳೆ ಆಕ್ರಮಿಸಿಕೊಂಡಿದೆ. ಬೆಚ್ಚಗಿನ ಸ್ವೆಟರ್ ಹೊದ್ದಂತೆ ಹೊರಗಿನಿಂದ ಬರುವ ನಾಗಪುರದ ಕಿತ್ತಳೆಗೆ ಹಣ್ಣಿನ ಅಂಗಡಿಗಳಲ್ಲಿ ರಾಜಾತಿಥ್ಯ. ನಮ್ಮ ಕೊಡಗಿನ ಕಿತ್ತಳೆ ಬೀದಿಯಲ್ಲಿ 1.5 kgಗೆ 100 ರೂಪಾಯಿ ಎಂಬಂತೆ ಮಾರಾಟವಾಗುತ್ತಿದೆ. ಕೊಡ್ಲಿಪೇಟೆ ಶನಿವಾರ ಸಂತೆ ಕಡೆಗಳಲ್ಲಿ ಅಳಿದುಳಿದಿರುವ ಮರಗಳಲ್ಲಿ ಕಿತ್ತಳೆ ಹಣ್ಣು ಬಿಟ್ಟಿದೆ. ಮಳೆಗಾಲದ ಆರಂಭದಲ್ಲೇ ಕಿತ್ತಳೆ ಸೀಸನ್ ಶುರುವಾಗಿ ಇದೀಗ ಕೊನೆಯ ಹಣ್ಣುಗಳು ನಳನಳಿಸುತ್ತಿವೆ. ಇದಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲ, ಏಕೆಂದರೆ ಗಾತ್ರದಲ್ಲಿ ಚಿಕ್ಕ ಹಣ್ಣುಗಳಿವು. ಸುಲಿದರೆ ಮಾತ್ರ ದೂರದಲ್ಲಿದ್ದವರು ಓಡೋಡಿ ಬರುವಷ್ಟು ಸುವಾಸನೆ ಬೀರುತ್ತದೆ. ನಮ್ಮದು ಮಡಿಕೇರಿ. ನಾವು ಕೊಡ್ಲಿಪೇಟೆ ಈ ಶನಿವಾರ ಸಂತೆ ಆಚೆ ಸೈಡಿಂದೆಲ್ಲ ಆರೆಂಜನ್ನು ತೊಗೊಂಡು ಜಾಸ್ತಿ ಏನಿಲ್ಲ, ಸ್ವಲ್ಪ ಇದೆ. ಅಂದರೆ ಸೈಜ್ ಏನಿಲ್ಲ, ತುಂಬ ಸ್ವಲ್ಪ ಚಿಕ್ಕ ಸೈಜು, ಅದನ್ನು ವ್ಯಾಪಾರ ಮಾಡ್ತಿದ್ದೀವಿ. ಜನ ಇಷ್ಟಪಡ್ತಾರಾ? ಈಗ ಪರವಾಗಿಲ್ಲ ಸರ್, ಒಬ್ಬೊಬ್ಬರು ಇಷ್ಟಪಡ್ತಾರೆ. ಅಂದರೆ ಒಬ್ಬೊಬ್ಬರು ಸಣ್ಣ ಸೈಜಪ್ಪ ಬೇಡ ಅಂದ್ಕೊಂಡು ಹೋಗ್ತಾರೆ. ಈಗೆಲ್ಲ ಬೇವು ಜಾಸ್ತಿ ಸರ್, ಜಾಸ್ತಿ ಜನ ಇಡ್ಲಿಕ್ಕಾಗೋದಿಲ್ಲ, ಬೇವು ಬರ್ತದೆ. ಟೇಸ್ಟ್ ಅದೇ ಮಾಮೂಲಿ ಸರ್, ಅರ್ಧ ಸ್ವಲ್ಪ ಹುಳಿ ಬರ್ತದೆ, ಚಪ್ಪೆ ಬರ್ತದೆ. ಅದು ಒಂದೊಂದು ಗಿಡದಲ್ಲಿ ಒಂದೊಂದು ಥರ. ಕಿತ್ತಳೆಯ ಅವಸಾನ ಆರಂಭವಾದಾಗ ತೋಟಗಾರಿಕಾ ಇಲಾಖೆ ಲಕ್ಷಾಂತರ ರೂಪಾಯಿಯ ಪುನಶ್ಚೇತನ ಯೋಜನೆ ರೂಪಿಸಿತು. ಆದರೆ ದಶಕದ ಹಿಂದಿನ ಈ ಯೋಜನೆ ಕಾಲು ಮುರಿದುಕೊಂಡು ಬಿದ್ದಿತು. ಇಂದು ಕೊಡಗಿನ ಅಸ್ಮಿತೆಯಾಗಿದ್ದ ಕಿತ್ತಳೆ ಇತಿಹಾಸದ ಗರ್ಭ ಸೇರುತ್ತಿದೆ. ಈಗ ನಾವು ನೋಡುತ್ತಿರುವುದು ಹೊರಟು ಹೋಗುತ್ತಿರುವ ರುಚಿಕರ ಹಣ್ಣಿನ ಕೊನೆ ದಿನಗಳನ್ನು ಮಾತ್ರ.